ಲೈವ್ ಬಂದಂತ ವಿಜಯರಾಘವ್ ಅವರು ಡಿಬಾಸ್ ದರ್ಶನ್ ಅವರ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ. ಹೌದು, ಡಿಬಾಸ್ ದರ್ಶನ್ ಅವರ ಬಗ್ಗೆ ಅಭಿಮಾನಿಗಳು ಕೇಳ್ತಾರೆ. ಡಿಬಾಸ್ ಅವರು ತುಂಬಾನೇ ಒಳ್ಳೆಯವರು, ಅವರಿಗೆ ಒಳ್ಳೆ ಟೈಮ್ ಬಂದಿದೆ, ಅವರಿಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ಖಂಡಿತವಾಗಿಯೂ ಕೂಡ ಅವರ ಸಿನಿಮಾ ಚೆನ್ನಾಗಿ ಓಡುತ್ತೆ, ಸೂಪರ್ ಡೂಪರ್ ಆಗುತ್ತೆ. ನನಗೂ ಕೂಡ ದರ್ಶನ ಅಂದ್ರೆ ತುಂಬಾನೇ ಇಷ್ಟ. ಅವರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ಸು ಸಿಗ್ಲಿ, ನಾನು ಕೂಡ ಅವರಿಗೆ ವಿಶ್ ಮಾಡ್ತಾ ಇದ್ದೇನೆ ಮನಸ್ಫೂರ್ತಿಯಾಗಿ ಅಂತ ಕೂಡ ತಿಳಿಸಿದ್ದಾರೆ ವಿಜಯರಾಘವೇಂದ್ರ ಅವರು. ಚಿನ್ನಾರಿ ಮುದ್ದ ವಿಜಯರಾಘವೇಂದ್ರ ಅವರು ಸಿನಿಮಾಗಳಲ್ಲಿ ಬಿಸಿ. ಇತ್ತೀಚೆಗಷ್ಟೇ ಅವರ ಟೀಸರ್ ಕೂಡ ರಿಲೀಸ್ ಆಯಿತು, ರಿಪ್ಪನ್ ಸ್ವಾಮಿ ಅಂತ. ಅದರ ಒಂದು ವಿಚಾರವಾಗಿ ಮಾತನಾಡೋಕೆ ಇದೀಗ ಲೈವ್ ಅನ್ನ ಸಹ ಬರ್ತಾರೆ. ಆಗ ಡಿಬಾಸ್ ಅವರ ಬಗ್ಗೆ ಮಾತನಾಡಿ ಅಂತ ಕೂಡ ಕೇಳಿದಂತ ಟೈಮ್ನಲ್ಲಿ ಡಿಬಾಸ್ ಅವರ ಬಗ್ಗೆ ಕೂಡ ಒಂದು ಒಳ್ಳೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ವಿಜಯರಾಘವೇಂದ್ರ ಅವರು. ಡಿಬಾಸ್ ತುಂಬಾನೇ ಒಳ್ಳೆಯವರು, ಅವರಿಗೆ ಈಗ ಒಳ್ಳೆ ಟೈಮ್ ಬಂದಿದೆ, ಸಮಯ ಬಂದಿದೆ. ಅತಿ ಶೀಘ್ರದಲ್ಲಿ ಅವರಿಗೆ ಒಂದು ಒಳ್ಳೆ ಸಿನಿಮಾವು ಕೂಡ ಬರಲಿದೆ. ಸೊ ಎಲ್ಲರೂ ಕೂಡ ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ವಿಶ್ ಮಾಡಿದ್ದಾರೆ ವಿಜಯರಾಘವೇಂದ್ರ ಅವರು. ಅಷ್ಟೇ ನಿಷ್ಕಲ್ಮಶ ಹೃದಯ, ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತಾನೆ ವಿಶ್ ಮಾಡೋದು. ಯಾವುದೇ ರೀತಿ ಜಗಳ ಆಗಿರ್ಬೋದು, ಯಾವುದೇ ರೀತಿ ಕಾಂಟ್ರವರ್ಸಿಗೆಲ್ಲ ಓದೋರೇ ಅಲ್ಲ ವಿಜಯರಾಘವೇಂದ್ರ ಅವರು. ಸ್ಪಂದನ ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಸ್ಪಂದನ ನೆನಪಿನಲ್ಲಿ ಜೀವನ ಕೂಡ ನಡೆಸ್ತಾ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಜನತೆಗೆ ನೀಡಬೇಕೆಂಬುದು ಮೂಲ ಉದ್ದೇಶ ವಿಜಯರಾಘವೇಂದ್ರ ಅವರದ್ದು. ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ. ವಿಜಯರಾಘವೇಂದ್ರ ನಿಮಗೂ ಕೂಡ ಇಷ್ಟ, ನೀವು ಕೂಡ ಅವರ ಸಿನಿಮಾಗಳನ್ನ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ. ನೆಕ್ಸ್ಟ್ ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಮುಂದಿನ ತಿಂಗಳು ಬರಲಿದೆ. ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಡಿಬಾಸ್ ಅವರು ಅಂದ್ರೆ ವಿಜಯರಾಘವೇಂದ್ರ ಅವ್ರಿಗೂ ಕೂಡ ಇಷ್ಟ. ಅದೇ ರೀತಿ ಒಂದು ಒಡನಾಟ ಬಾಂಧವ್ಯ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಸಿಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಬಟ್ ಯಾವಾಗಲೂ ಕೂಡ ಅವರು ಟೆಸ್ಟ್ನಲ್ಲಿ ಇಲ್ಲ, ಫಂಕ್ಷನ್ಗಳಲ್ಲಿ ಮೀಟ್ ಆದಂಥ ಟೈಮ್ನಲ್ಲಿ ಮಾತನಾಡಿಸ್ತಾರೆ ಅಷ್ಟೇ. ದರ್ಶನ್ ಅವರ ಜೊತೆಗೆ ಒಡನಾಟ ತುಂಬಾನೇ ಚೆನ್ನಾಗಿದೆ ವಿಜಯರಾಘವೇಂದ್ರ ಅವರಿಗೆ.